ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸರಸ್ ವರ್ಡ್. ಇವತ್ತು ಇಂಡಿಯನ್ ಮಾರ್ಕೆಟ್ ಓವರ್ ಆಲ್ ನೆಗೆಟಿವ್ ಮೋಡ್ ಅಲ್ಲಿ ಕ್ಲೋಸ್ ಆಗಿತ್ತು. ಯಾಕಂತಂದ್ರೆ ನಿನ್ನೆ ನಾನು ಹೇಳಿರೋ ಪ್ರಕಾರ ಮೈ ಇಮಿಡಿಯೇಟ್ ರೆಸಿಸ್ಟೆನ್ಸ್ ವಾಸ್ 550 ಅಂಡ್ ಸೆಕೆಂಡ್ ರೆಸಿಸ್ಟೆನ್ಸ್ ವಿಲ್ ಬಿ 500. ಇನ್ ಕೇಸ್ ಏನಾದ್ರೂ 500 ಕೆಳಗಡೆ ಬ್ರೇಕ್ ಆದ್ರೆ ಸೊ ಸೆಲ್ಲಿಂಗ್ ಪ್ರೆಷರ್ ಬಂದು ಮಾರ್ಕೆಟ್ ಡೌನ್ ಅಲ್ಲಿ ಬಂದು 400 ಗೆ ರೀಚ್ ಆಗ್ಬೋದು ಅಂತ ಹೇಳಿದೆ. ಸೊ ಅದೇ ರೀತಿ ಮಾರ್ಕೆಟ್ ಬೆಳಗ್ಗೆನೆ 500 ಬ್ರೇಕ್ ಆಗಿ ಸಸ್ಟೈನ್ ಆಯ್ತು. ಸೊ ಹಾಗಾಗಿ ಮಾರ್ಕೆಟ್ ಆಲ್ಮೋಸ್ಟ್ ನೀವು ನೋಡಬಹುದು ನಿಯರ್ 430 ವರೆಗೂ ಬಂದು ಅಲ್ಲಿಂದ ರೇಂಜ್ ಅಲ್ಲಿ ಕ್ಲೋಸ್ ಆಗಿ ಹತ್ತತ್ರ 550 ರೇಂಜ್ ಅಲ್ಲಿ ಕ್ಲೋಸ್ ಆಗಿದೆ. ಅಂಡ್ ಆಫ್ಟರ್ ಕ್ಲೋಸಿಂಗ್ ಆಪ್ಷನ್ ಸೆಷನ್ 24,471 ಗೆ ಕ್ಲೋಸ್ ಆಗಿದೆ ಮಾರ್ಕೆಟ್. ಅಂಡ್ ಸೆನ್ಸೆಕ್ಸ್ ಕೂಡ ಅರೌಂಡ್ 388 ಪಾಯಿಂಟ್ಸ್ ಡಿಕ್ಲೈನ್ ಆಗಿ ಕ್ಲೋಸ್ ಆಗಿದೆ. ಅಂಡ್ ವೈ ವೀಕ್ ಮಾರ್ಕೆಟ್ ಟುಡೇ? ಯಾಕೆ ಮಾರ್ಕೆಟ್ ಇವತ್ತು ವೀಕ್ ಆಗಿತ್ತು? ದ ಮೇನ್ ರೀಸನ್ ವಾಸ್ ಕ್ರೂಡ್ ಆಯಿಲ್ ಪ್ರೈಸ್ ರೈಸ್ ಅಂಡ್ ದ ಜಿಯೋಪೊಲಿಟಿಕಲ್ ಅನ್ಸರ್ಟನಿಟಿ. ಕ್ರೂಡ್ $88 ರೇಂಜ್ ಗೆ ಮೂವ್ ಆಗಿದ್ರಿಂದ ಆಯಿಲ್ ಇಂಪಾರ್ಟೆಂಟ್ ಕಂಟ್ರಿ ಮೇಲೆ ಪ್ರೆಷರ್ ಬಂದಿದೆ ಅಂತ ಹೇಳ್ಬೋದು. ಅಂಡ್ ಬ್ಯಾಂಕಿಂಗ್ ಮತ್ತೆ ಫಿನಾನ್ಷಿಯಲ್ ಸೆಕ್ಟರ್ ಮೇಲೆ ಪ್ರೆಷರ್ ಇತ್ತು, ವೈಲ್ IT ಸೆಕ್ಟರ್ ಕಂಪ್ಯಾರಿಟಿವ್ಲಿ ಬೆಟರ್ ಪರ್ಫಾರ್ಮ್ ಕೊಟ್ವು ಇವತ್ತು. ಅಂಡ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಇವತ್ತೆ ಹೇಳೋದಾದ್ರೆ, August 3 ಇಂದ ನ್ಯೂ ಕ್ಲೋಸಿಂಗ್ ಆಪ್ಷನ್ ಸಿಸ್ಟಮ್ ಅಂದ್ರೆ CAS ಇಂಪ್ಲಿಮೆಂಟ್ ಆಗಿದ್ದು ಲಾಸ್ಟ್ ಫ್ಯೂ ಮಿನಿಟ್ಸ್ ಅಲ್ಲಿ ವಾಲಟೈಲ್ ಇನ್ಕ್ರೀಸ್ ಆಗಿದೆ. ಸೊ ಟ್ರೇಡರ್ಸ್ ಶುಡ್ ಬಿ ಕೇರ್ಫುಲ್ ವಿತ್ ಸಡನ್ ಕ್ಲೋಸಿಂಗ್ ಮೂವ್ಸ್. ಅದಕ್ಕೆ ಫಾರ್ ಇಂಟ್ರಾಡೇ ಟ್ರೇಡರ್ಸ್ ಆಪ್ಷನ್ಸ್ ಅಲ್ಲಿ ಯಾರು ನಾವು ಮಾಡ್ತೀವಲ್ಲ, ಸೊ ಬೆಟರ್ ವಿ ಹ್ಯಾವ್ ಟು ಕ್ಲೋಸ್ ಅವರ್ ಟ್ರೇಡ್ ವಿತ್ ಇನ್ 310 ಅಂತ ಹೇಳಕ್ ಇಷ್ಟಪಡ್ತೀನಿ, ಬಿಕಾಸ್ ಇಟ್ ಇಸ್ ಅ ಸೇಫ್ ಫಾರ್ ಅಸ್ ಓನ್ಲಿ. ಅಂಡ್ ಈ ಬೇರಿಶ್ ಸೆಂಟಿಮೆಂಟ್ ಮಾರ್ಕೆಟ್ ಅಲ್ಲಿ ನಮ್ಗೆಲ್ಲಲ್ಲಿ ಟ್ರೇಡ್ ಸಿಕ್ತು ಅನ್ನೋದ್ರ ಬಗ್ಗೆ ಇವತ್ತು ನೋಡೋಣ. ಬೆಳಿಗ್ಗೆನೆ ಮಾರ್ಕೆಟ್ ನನಗ ಕನ್ಫರ್ಮ್ ಆಗಿದ್ದು ಬಿಫೋರ್ ಮಾರ್ಕೆಟ್ ಓಪನಿಂಗ್ 9:14 ಗೆ ನಮ್ಗೆ ಡಾಟಾದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಮಾರ್ಕೆಟ್ ಹತ್ತತ್ರ ಮಾರ್ನಿಂಗ್ ಗೆ 24,580 ರೇಂಜಿಗೆ ಓಪನ್ ಆಗತ್ತೆ ಅಂತ ಕನ್ಫರ್ಮ್ ಆಯ್ತು. ಸೊ ದೇರ್ ಈಸ್ ಅ ಹ್ಯೂಜ್ ಓಪನ್ ಇಂಟ್ರೆಸ್ಟ್ ಬಿಫೋರ್ ಮಾರ್ಕೆಟ್ ಓಪನಿಂಗ್ ಅಟ್ ಬಿಫೋರ್ 9:14 ಗೆ. ನನ್ಗೆ ಏನಾಗುತ್ತೆ, ಇಲ್ಲಿಂದ ಕೆಳಗಡೆನೆ ಬರುತ್ತೆ ಮಾರ್ಕೆಟ್ ಅಂತ ಕನ್ಫರ್ಮ್ ಆಗುತ್ತೆ. ಸೊ ಬಟ್ ಈ ಕ್ಯಾಂಡಲ್ ವಾಸ್ ಸೋ ಫಾಸ್ಟ್ ದಟ್ ಇಟ್ ವಾಸ್ ಡ್ರಾಪ್ ಸೋ ಫಾಸ್ಟ್ ಲೈಕ್ ಫಾಲಿಂಗ್ ನೈಫ್. ಸೊ ಇಟ್ ವಾಸ್ ನಾಟ್ ಕ್ಯಾಚೇಬಲ್. ಸೊ ಅದಾದ್ಮೇಲೆ ಏನಾಗುತ್ತೆ, ಮಾರ್ಕೆಟ್ 500 ಗೆ ಬರುತ್ತೆ. ಸೊ 500 ಗೆ ಬಂದಾಗ ನೀವು ನೋಡ್ಬೋದು, ಇಲ್ಲಿ ನಾನು ಕಾಲ್ ನ ಕೊಡ್ತೀನಿ. ಐ ವಿಲ್ ಟೆಲ್ ಯು ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಅಂತ. ಓಪನ್ ಇಂಟ್ರೆಸ್ಟ್ ಹೇಗಿತ್ತು 9:17 ಗೆ ಮಾರ್ಕೆಟ್ ಅಲ್ಲಿ ಅಂತ ನೋಡೋದಾದ್ರೆ ನೀವಿಲ್ಲಿ ನೋಡ್ಬೋದು 9:17 ಗೆ ಮಾರ್ಕೆಟ್ ನಾನು ನಿನ್ನೆ ಹೇಳಿರೋ ಪ್ರಕಾರ ಮಾರ್ಕೆಟ್ ಹತ್ತತ್ರ 500 ಅಲ್ಲಿ ಟ್ರೇಡ್ ಆಗ್ತಿತ್ತು. ದೇರ್ ಈಸ್ ಅ ಹ್ಯೂಜ್ ಡಾಟಾ ಲೈಕ್ ಓಪನ್ ಇಂಟ್ರೆಸ್ಟ್ ಆನ್ ಪುಟ್ ಸೈಡ್. ಸೊ ನೀವು ನೋಡ್ಬೋದು ಅರೌಂಡ್ ಪುಟ್ ಓಪನ್ ಇಂಟ್ರೆಸ್ಟ್ ಚೇಂಜ್ 14.25 lakh ಇನ್ಕ್ರೀಸ್ ಇತ್ತು. ಸೊ ಹಾಗಾಗಿ ದೇರ್ ಈಸ್ ಒನ್ ಪುಷ್ ಟುವರ್ಡ್ಸ್ ಅಪ್ ಅಂತ ನಾನೇನ್ ಮಾಡ್ತೀನಿ, ಒಂದ್ ಕಾಲ್ ನ ಕೊಡ್ತೀನಿ. ಬಟ್ ದೇರ್ ಈಸ್ ಅ ಹ್ಯೂಜ್ ಸೆಲ್ಲಿಂಗ್ ಪ್ರೆಷರ್ ಇನ್ ದ ಮಾರ್ಕೆಟ್ ಏನಾಗತ್ತೆ, ಇಲ್ಲಿಂದ SL ತಗೊಂಡು ಸೊ ಅಗೇನ್ ಇಟ್ ಕಮ್ ಡೌನ್. ಇಲ್ಲಿಂದ ನಾನು SL ಹಿಟ್ ಮಾಡ್ಕೊಂಡು ಸೊ ಮಾರ್ಕೆಟ್ ಕಮ್ ಡೌನ್. ಅಂಡ್ ನೆಕ್ಸ್ಟ್ ನನಗೆ ಇನ್ನೊಂದು ಟ್ರೇಡ್ ಕನ್ಫರ್ಮ್ ಆಗುತ್ತೆ. ಇಟ್ಸ್ ಅರೌಂಡ್ 9:47 ಅಂತ ಹೇಳ್ಬೋದು. ನಾನು ಅದನ್ನು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ. 9:47 ಗೆ ನೋಡ್ಬೋದು ಮಾರ್ಕೆಟ್ ಹತ್ತತ್ರ 450 ರೇಂಜ್ ಅಲ್ಲಿ 24,450 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಸೊ ಹಾಗಾಗಿ 450 ಅಲ್ಲಿ ನನ್ ಮಾರ್ಕೆಟ್ ಓಪನ್ ಇಂಟ್ರೆಸ್ಟ್ ನ ನೋಡ್ಬಿಟ್ಟು ಏನಿದೆ ಇಂಟ್ರೆಸ್ಟ್ ಅಂತ ಚೆಕ್ ಮಾಡಿ. ಐ ವಿಲ್ ಶೋ ಯು ಹಿಯರ್ ಅಟ್ 9:47. ಓಕೆ, 9:47 ಅಲ್ಲಿ ನೋಡೋದಾದ್ರೆ 450 ರೇಂಜ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಆಗ್ತಿತ್ತು. ನೀವು ನೋಡಬಹುದು 450 ದಲ್ಲಿ ಅಗೇನ್ ದೇರ್ ಇಸ್ ಅ ಪುಟ್ ಓಪನ್ ಇಂಟ್ರೆಸ್ಟ್. ಇಲ್ಲಿ ಪುಟ್ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದೆ. ಸೊ ನಾನೇನ್ ಅನ್ಕೊಂಡೆ, ದೇರ್ ಈಸ್ ಅ ಡಾಟಾ ಇಸ್ ಮೋರ್ ಇಂಟ್ರೆಸ್ಟ್ ಓಪನ್. ನೀವು ಇಲ್ಲಿ ನೋಡಬಹುದು ಇನ್ಕ್ರೀಸ್ ಎಷ್ಟು ಡ್ರಾಸ್ಟಿಕ್ ಆಗಿದೆ ಅಂತ. ಕಾಲ್ ಅಲ್ಲಿ 2.17 crore ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ಇನ್ ಕೇಸ್ ಮಾರ್ಕೆಟ್ 500 ನಿಯರ್ 500 ಬಂದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ಶಾರ್ಪ್ ಆಗಿ ಫಾಲ್ ಆಗತ್ತೆ ಅಂತ ಒಂದ್ ಡಾಟಾ ಕನ್ಫರ್ಮ್ ಆಗುತ್ತೆ. ಸೊ ಆ ಕಾನ್ಫಿಡೆಂಟ್ ಮೇಲೆ ನಾನೇನ್ ಮಾಡ್ತೀನಿ, ಇಲ್ಲಿ ಅಗೇನ್ ನಿಮ್ಗೆ ಒಂದ್ ಕಾಲ್ ನ ಕೊಡ್ತೀನಿ. ಇಲ್ಲಿ ಅರೌಂಡ್ 9:45 ಇರುವಾಗ್ಲೇ ಒಂದ್ ಕಾಲ್ ಕನ್ಫರ್ಮ್ ಮಾಡ್ತೀನಿ. ಇನ್ ಕೇಸ್ ಇಫ್ ಮಾರ್ಕೆಟ್ ಕಮ್ ನಿಯರ್ ಟು
500, ಸೊ ಮಾರ್ಕೆಟ್ ಕೆಳಗಡೆನೆ ಬರುತ್ತೆ ಅರೌಂಡ್ 400 ವರ್ಗು, ಬಿಕಾಸ್ ದ ವೀಕ್ನೆಸ್ ಇಸ್ 24,400 ವರ್ಗು ಇತ್ತು. ಸೊ ಹಾಗಾಗಿ ಮೈ ಟಾರ್ಗೆಟ್ ವಿಲ್ ಬಿ 24,420. ಸೊ ನಾನು ಅಲ್ಲಿ ಮಟ್ಟ ಟಾರ್ಗೆಟ್ ಕೊಟ್ಟಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಮಾರ್ಕೆಟ್ ಕಮ್ ಡೌನ್ ಟು ದಟ್ ಪಾಯಿಂಟ್, ಬಟ್ ಎಕ್ಸಾಕ್ಟ್ 420ಗೆ ಬರ್ಲಿಲ್ಲ. ಸೊ ಮಾರ್ಕೆಟ್ ಇಲ್ಲೇ ಕನ್ಸೋಲಿಡೇಟ್ ಆಗ್ತಿರೋದ್ರಿಂದ ಇದೇ ರೇಂಜ್ ಅಲ್ಲಿ ಬಂದು ಪದೇ ಪದೇ ಮೇಲ್ ಹೋಗ್ತಿರೋದ್ರಿಂದ ಸೊ ಐ ಬುಕ್ ಮೈ ಪ್ರಾಫಿಟ್ ಹಿಯರ್. ಅದಾದ್ಮೇಲೆ ದಿಸ್ ವಾಸ್ ಅ ನೈಸ್ ಟ್ರೇಡ್, ಬಟ್ ಟೈಮ್ ಕನ್ಸಂಪ್ಷನ್ ಏನಿತ್ತಲ್ಲ, ವೇಟಿಂಗ್ ಪೀರಿಯಡ್ ವಾಸ್ ಟೂ ಲಾಂಗ್, ಬಿಕಾಸ್ ನಾನ್ ಟ್ರೇಡ್ ಇನಿಶಿಯೇಟ್ ಮಾಡಕ್ ಹೇಳಿದ್ದು 9:47ಗೆ ಅಂಡ್ ಎಂಟ್ರಿ ಬಂದಿದ್ದು ಹತ್ತತ್ರ 10 o'clockಗೆ. 10 o'clock ಇಂದ ಹತ್ತತ್ರ ನೀವು ನೋಡ್ಬೋದು ಎಕ್ಸಿಟ್ ಪಾಯಿಂಟ್ ಬಂದ್ಬಿಟ್ಟು 12:44 ಅರೌಂಡ್ 12:40ಗೆ ಕ್ಲೋಸ್ ಆಗಿದ್ದು. ಆಲ್ಮೋಸ್ಟ್ 2 hours 40 minutes is a patience, because patience ಇದ್ರೆ we have to win a trade and make a profit in this market. And ಇವತ್ತು ಒಂದ್ ಇಂಪಾರ್ಟೆಂಟ್ ಏನಂದ್ರೆ, ಇವತ್ತು ವೀಕ್ಲಿ ಎಕ್ಸ್ಪೈರಿ ಇತ್ತು. ಎಕ್ಸ್ಪೈರಿಯಲ್ಲಿ ವಾಲಟೈಲ್ ಇರ್ಲೇಬೇಕು ಅಂತ ಇಲ್ಲ, ಬಿಕಾಸ್ ಪ್ರೀಮಿಯಂ ಡಿಕೆ ಮಾಡೋದಕ್ಕೋಸ್ಕರ ಮಾರ್ಕೆಟ್ ನ ಕನ್ಸೋಲಿಡೇಟ್ ಮಾಡಿ ಪ್ರೀಮಿಯಂ ಡಿಕೆ ಮಾಡಿ ಬೈ ಎಂಡ್ ಆಫ್ ದ ಡೇ ಝೀರೋ ಮಾಡೋದು ಬಿಗ್ ಪ್ಲೇಯರ್ಸ್ ಇದು ಒಂಥರ ಸೈಕಾಲಜಿಕಲ್ ಗೇಮ್ ಅಂತ ಹೇಳ್ಬೋದು. ಸೊ ಆ ಕಾನ್ಸೆಪ್ಟ್ ಗೋಸ್ಕರ ಇಲ್ಲಿ ಪ್ರೀಮಿಯಂ ಸ್ವಲ್ಪ ಡಿಕೆ ಆಯ್ತು, ಬಟ್ ಸ್ಟಿಲ್ ಗ್ರೀನ್ ಅಲ್ಲೇ ವಿತ್ ಅ ಸಿಂಗಲ್ ಲಾಟ್ ಐ ಹ್ಯಾವ್ ಬುಕ್ ಮೈ ಪ್ರಾಫಿಟ್ ಹಿಯರ್. ಅಗೇನ್ ನನಗೆ ಮತ್ತೆ 1 o'clockಗೆ ಇಲ್ಲಿ ಕನ್ಫರ್ಮ್ ಆಗುತ್ತೆ ದೇರ್ ಈಸ್ ಅ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ದೇರ್ ಮೇ ಬಿ ಅ ಚಾನ್ಸ್ ಮಾರ್ಕೆಟ್ ಕಮ್ ಟು 400, ವಿಲ್ ಟೇಕ್ ಅ ಸ್ಕ್ಯಾಲ್ಪ್ ಅಂತ. ಅಗೇನ್ ಐ ಹ್ಯಾವ್ ಇನಿಶಿಯೇಟೆಡ್ ಒನ್ ಮೋರ್ ಟ್ರೇಡ್ ಅಟ್ ಹಿಯರ್. ಸೊ ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ SL ಹಿಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಇವತ್ತು 2 SL ತಗೊಂಡು 1 ಟಾರ್ಗೆಟ್ ತಗೊಂಡು ದಿಸ್ ಎಕ್ಸ್ಪೈರಿ ವಾಸ್ ನಾಟ್ ಗುಡ್. ಇಟ್ ವಿಲ್ ಹ್ಯಾಪನ್, ಯಾಕಂತಂದ್ರೆ ಮಾರ್ಕೆಟ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಆರ್ ಕಾಮನ್. ನಾವು ಟಾರ್ಗೆಟ್ ನ ತಗೊಳಕ್ ರೆಡಿ ಇದ್ದೀವಿ ಅಂದ್ರೆ ಅದ್ರ ಜೊತೆಗೆ ವಿತ್ ಸ್ಮಾಲ್ SL ನಾವು ತಗೊಳಕ್ ರೆಡಿ ಇರ್ಲೇಬೇಕು. ದಿಸ್ ಈಸ್ ಆಲ್ ಅಬೌಟ್ ಟ್ರೇಡಿಂಗ್ ಅಂತ ಬಂದ್ರೆ ಎರಡಕ್ಕೂ ನಾವು ರೆಡಿ ಆಗಿರ್ಬೇಕು. ಬಟ್ ನಮ್ ಕ್ಯಾಪಿಟಲ್ ಮತ್ತೆ ರಿಸ್ಕ್ ಅಂಡ್ ರಿವಾರ್ಡ್ ಏನಿದೆಯಲ್ಲ, ಅದನ್ನ ನಾವು ಮ್ಯಾನೇಜ್ ಮಾಡಕ್ಕೆ ಬಂದ್ರೆ ಡೆಫಿನೆಟ್ಲಿ ವಿ ವಿಲ್ ಬಿ ಸಕ್ಸಸ್ ಇನ್ ದಿಸ್ ಫೀಲ್ಡ್ ಅಂಡ್ ಇನ್ ದಿಸ್ ವರ್ಕ್ ಅಂತ ಹೇಳ್ಬೋದು. ಓಕೆ, ವಿಲ್ ಕಮ್ ಟು ಟುಮಾರೋಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಏನಾಗುತ್ತೆ ನಾಳೆ ಮಾರ್ಕೆಟ್? ಸೊ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಯಾವ್ಯಾವ ಆಗ್ಬೋದು ನಾಳೆಗೆ ಅಂತ ನೋಡೋದಾದ್ರೆ, ಅಂಡ್ ನಿಫ್ಟಿ 24,400 ಅಂಡ್ 24,350 ಸಪೋರ್ಟ್ ಝೋನ್ ಅಂತ ಹೇಳ್ಬೋದು. ಯಾಕಂದ್ರೆ ಮಾರ್ಕೆಟ್ ಆಲ್ಮೋಸ್ಟ್ 400-450 ಝೋನ್ ಅಲ್ಲಿ ಕ್ಲೋಸ್ ಆಗಿರೋದ್ರಿಂದ, ಸೊ ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 400 ಅಂಡ್ ಸೆಕೆಂಡ್ ಸಪೋರ್ಟ್ ಬಂದ್ಬಿಟ್ಟು 350. ಅಂಡ್ ಅಪ್ಸೈಡ್ ಅಲ್ಲಿ ನೋಡೋದಾದ್ರೆ ಮಾರ್ಕೆಟ್ ಸೊ 550. ಸೊ ಫಸ್ಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 550 is our first resistance. 500 is immediate resistance ಆಗತ್ತೆ. ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದ್ರೆ ವಿ ಕಾಂಟ್ ಪ್ರೆಡಿಕ್ಟ್ ಅಲ್ವಾ. ಸೊ ಹಾಗಾಗಿ ಫಸ್ಟ್ ಸಪೋರ್ಟ್ 550 ಅಂತ ಕನ್ಸಿಡರ್ ಮಾಡೋಣ. ಅಂಡ್ 24,600 is our second support, ಸೆಕೆಂಡ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಇವತ್ತು ನಾಳೆಗೆ ಫ್ರೆಂಡ್ಸ್ ಮಾರ್ಕೆಟ್ ಇವತ್ ಆಲ್ಮೋಸ್ಟ್ ಬಿಯರಿಶ್ ಸೆಂಟಿಮೆಂಟ್ ಅಂಡ್ ಪ್ರಾಫಿಟ್ ಬುಕಿಂಗ್ ಆಗಿರೋದ್ರಿಂದ ಮಾರ್ಕೆಟ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ. ಅಂಡ್ ಬೈ ಎಂಡ್ ಆಫ್ ದ ಡೇ ಮಾರ್ಕೆಟ್ ಪಾಸಿಟಿವ್ ಸೆಂಟಿಮೆಂಟ್ ಅಲ್ಲಿ ಲಾಸ್ಟ್ ಕ್ಯಾಂಡಲ್ ಆಫ್ಟರ್ ಕ್ಲೋಸಿಂಗ್ ಆಪ್ಷನ್ ಸೆಷನ್ ಮಾರ್ಕೆಟ್ ಗ್ರೀನ್ ಕ್ಯಾಂಡಲ್ ಅಲ್ಲಿ ಓಪನ್ ಆಗಿದೆ. ಸೊ ದೇರ್ ಮೇ ಬಿ ಅ ಚಾನ್ಸ್ ಅಗೇನ್ ಬಯರ್ಸ್ ಅಟ್ಯಾಕ್ ಆಗಿರ್ಬೋದು, ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗ್ಬೋದು. ಬಟ್ that is a prediction only, but we don't know that whether market will gap up ಆಗ್ಬೋದು ಅಂತ ಹೇಳಕ್ಕಾಗಲ್ಲ. That was not sure. So there is a chance market will come down. ಹಾಗಾಗಿ don't be hurry on morning first candle at 9:15. So be cautious. ಯಾಕಂದ್ರೆ overall market bias and cautious and slightly bearish. So until Nifty sustain above the resistance zone. So ಅದಕ್ಕೆ ಹೇಳ್ತಿರೋದು guys, ಬಿ ಕೇರ್ಫುಲ್ ವೈಲ್ ಟ್ರೇಡಿಂಗ್. ನಿಮ್ಮ ಕ್ಯಾಪಿಟಲ್ ಮತ್ತೆ ರಿಸ್ಕ್ ನ ನೋಡ್ಕೊಂಡು ಟ್ರೇಡ್ ಮಾಡಿ, ಓನ್ಲಿ ವಿತ್ ಸಿಂಗಲ್ ಲಾಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಫೈನಲ್ ಡಿಸ್ಕ್ಲೇಮರ್ ಹೇಳೋದಾದ್ರೆ, ದಿಸ್ ಈಸ್ ಓನ್ಲಿ ಫಾರ್ ಎಜುಕೇಶನ್ ಪರ್ಪಸ್, ನಾಟ್ ಫಾರ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಗೈಸ್. ಅಂಡ್ ನಿಮ್ಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬೇಕಾದ್ರೆ ನಾನ್ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ದೋಸ್ ಹೂ ಆರ್ ನಾಟ್ ಸ್ಟಿಲ್
ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್. ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಗೈಸ್, ಗೋ ಅಂಡ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್. ಥ್ಯಾಂಕ್ ಯು.